ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 17ನೇ ದಾಖಲೆಯ ಬಜೆಟ್ ಮಂಡಿಸೋದೇ ಇಲ್ವಾ ಸಿದ್ದರಾಮಯ್ಯ? ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿದೆ. ರಾಜ್ಯ ಕೈ ಪಾಳ್ಯದಲ್ಲಿ ಸಿದ್ದರಾಮಯ್ಯನವ್ರಿಗೆ ಎಂಥ ಶಾಕ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಮಲ್ಲಿಕಾರ್ಜುನ ಖರ್ಗೆ ಅವರ ಬಿಗ್ ಮೆಸೇಜ್. ಡಿ.ಕೆಗೆ ಕಾಲ್ ಮಾಡಿದ್ಯಾರು ಡೆಲ್ಲಿಯಿಂದ? ಡಿ.ಕೆ. ಶಿವಕುಮಾರ್ ಅವರ ಡೆಲ್ಲಿ ಪ್ರಯಾಣದ ಹೊತ್ತಲ್ಲೇ ಈಗ ಭರ್ಜರಿ ಡೀಟೇಲ್ಸ್ ಔಟ್ ಆಗ್ತಿರೋದು. ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರಿಗೆ ಲಿಟ್ರಲಿ ಇವತ್ತು ಶಾಕ್ ಕೊಟ್ಟಿದ್ದಾರೆ. ಎಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ಇರೋದು ಇವತ್ತು. ಆ ಮೀಟಿಂಗನ್ನು ಬಿಟ್ಟು ಡೆಲ್ಲಿಗೆ ಹಾರ್ತಿರೋದು ಮೊದಲನೇ ಶಾಕ್. ಬಜೆಟ್ ಪೂರ್ವಭಾವಿ ಮೀಟಿಂಗು ತುಂಬ ಪ್ರೀ ಪ್ಲ್ಯಾನ್ಡ್ ಆಗಿ ನಡೆಯೋದು, ಏಕಾಏಕಿ ಫಿಕ್ಸ್ ಆಗೋದು ಅಲ್ಲ. ಅದರಲ್ಲೂ ತಮ್ಮ ಇಲಾಖೆಯ ಮೀಟಿಂಗ್ ಇದೆ. ಜಲಸಂಪನ್ಮೂಲ ಮತ್ತು ನಗರಾಭಿವೃದ್ಧಿ, ಬೆಂಗಳೂರು ನಗರಾಭಿವೃದ್ಧಿ ಎರಡು ಅತ್ಯಂತ ಪ್ರಮುಖ ಖಾತೆ ನಿಭಾಯಿಸ್ತಾರೆ DCM ಸಾಹೇಬರು. ಆ ಇಲಾಖೆ ಮೀಟಿಂಗ್ ಇದೆ, ಬಜೆಟ್ ಪೂರ್ವಭಾವಿ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮುಖಾಮುಖಿಯಾಗಿ ಕೂತು ನಿರ್ಧಾರ ಮಾಡಬೇಕಿತ್ತು ಈ ಎರಡು ಇಲಾಖೆಗಳ ಬಗ್ಗೆ. ಆ ಮೀಟಿಂಗನ್ನೇ ಬಿಟ್ಟು, ಅಂದರೆ ಆ ಮೀಟಿಂಗು ಈಗ ಬಜೆಟ್ ಮುನ್ನ ನಡೀತಿರುವಂಥ ಮೀಟಿಂಗು ಅವರ ಇಲಾಖೆಯ ಭವಿಷ್ಯದ ದೃಷ್ಟಿಯಿಂದ ನಿರ್ಣಾಯಕವಾದದ್ದು. ಅದು ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಅಂಥ ಮೀಟಿಂಗನ್ನೇ ಇವತ್ತು ಸ್ಕಿಪ್ ಮಾಡಿ ತನ್ನೆಲ್ಲ ಪ್ರೋಗ್ರಾಮನ್ನು ಇದ್ದಕ್ಕಿದ್ದಂತೆ ಕ್ಯಾನ್ಸಲ್ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹಾರ್ತಿದ್ದಾರೆ. ಏರ್ಪೋರ್ಟಿಗೆ ಹೋಗುವಷ್ಟೊತ್ತಿಗೆ ಅವರದ್ದೊಂದಿಷ್ಟು ಇಂಪಾರ್ಟೆಂಟ್ ಮೀಟಿಂಗ್ಸ್ ಇದ್ವು ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್. ಸೊ ಏರ್ಪೋರ್ಟ್ಗೆ ಹೋಗೋದಕ್ಕೆ ಡಿಲೇ ಆಗಿ ಫ್ಲೈಟ್ ಕೂಡ ಬುಕ್ ಮಾಡಿದ್ದು ಕ್ಯಾನ್ಸಲ್ ಮಾಡಿ ಮತ್ತೆ ಮಧ್ಯಾಹ್ನ ಬುಕ್ ಮಾಡ್ಕೊಂಡಿದ್ದಾರೆ. 9 ಗಂಟೆಗೇ ಅವರು ಫ್ಲೈಟ್ ಹತ್ತಬೇಕಿತ್ತು. ಆದರೆ ಇದ್ದಕ್ಕಿದ್ದಂತೆ ತಾಜ್ ಹೋಟೆಲ್ಗೆ ಹೋಗ್ತಾರೆ. ತಾಜ್ ಹೋಟೆಲಲ್ಲಿ ಏನಾಯಿತು, ಯಾರನ್ನು ಮೀಟ್ ಆಗಿದ್ದಾರೆ, ಏನೇನಾಗಿದೆ ಅನ್ನೋದು ಗೊತ್ತಾಗಬೇಕು. ಫ್ಲೈಟನ್ನು ಒಂಚೂರು ಮುಂದಕ್ಕೆ ಹಾಕ್ಕೊಂಡಿದ್ದಾರೆ. ಬೆಳಗ್ಗೆ ಇದ್ದದ್ದನ್ನು ಮಧ್ಯಾಹ್ನಕ್ಕೆ ಹಾಕ್ಕೊಂಡು ಡೆಲ್ಲಿಗೆ ಹಾರ್ತಿದ್ದಾರೆ. ಏನು ಸರ್ ಡಿ.ಕೆ. ಶಿವಕುಮಾರ್ ಅವರೇ, ಎಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ಬಿಟ್ಟು, ಅದು ಬಜೆಟ್ ಪೂರ್ವಭಾವಿ ಸಭೆಗೆ ಸೆಡ್ ಹೊಡಿತಿದ್ದೀರಲ್ಲ ನೀವು ಅಂತ ಕೇಳಿದ್ರೆ, ಏನಿಲ್ಲ, CMಗೆ ಗೊತ್ತು ಡೆಲ್ಲಿಗೆ ಹೋಗೋದೇ ರಾಜಕಾರಣ ಮಾಡೋದಕ್ಕೆ. ನನ್ನನ್ನು ಯಾರು ಕರೆದಿದ್ದಾರೋ ಅವರನ್ನು ಮೀಟ್ ಮಾಡೋಕೆ ಹೋಗ್ತಿದ್ದೀನಿ ಅಂತಿದ್ದಾರೆ. ಸೊ ಬಜೆಟನ್ನು ಡಿ.ಕೆ. ಶಿವಕುಮಾರ್ ಅವರು ಇಂಪಾರ್ಟೆಂಟ್ ಅಂತ ಕನ್ಸಿಡರೇ ಮಾಡ್ತಿಲ್ಲ ಅಂದರೆ ಅರ್ಥ ಹೈಕಮಾಂಡಿಂದ ಅಂತಹ ಕರೆ ಬಂದಿದೆಯಾ ನೋಡಿ. ಇವತ್ತು ಓಪನ್ ಆಗಿ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿದ್ದಾರೆ, ಬಾಯಿ ಮುಚ್ಕೊಂಡಿರಿ ಅಂತ. ನನ್ನ ಮತ್ತು ಸಿದ್ದರಾಮಯ್ಯನವ್ರ ನಡುವಿನ ಮೀಟಿಂಗು ಅಥವಾ ಏನು ಮಾತುಕತೆ ಆಗಿದೆ ಅದು ಎಲ್ಲರಿಗೂ ಗೊತ್ತು. ಏನು ಕದ್ದು ಮುಚ್ಚಿ ಮಾಡಿರೋದಲ್ಲ, ಎಲ್ಲರಿಗೂ ಗೊತ್ತಿರುವ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹೈಕಮಾಂಡ್ ನಾಯಕರು ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ ಅದು. ಬಾಯಿ ಮುಚ್ಕೊಂಡಿರಿ ಅನ್ನೋದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಸೊ ಯಾರ್ಯಾರೋ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಯತೀಂದ್ರ ಅವ್ರ ಮೇಲೆ ಕ್ರಮದ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಲಾಗುವುದು ಅನ್ನೋದನ್ನು ಡಿ.ಕೆ. ಶಿವಕುಮಾರ್ ಅವರು ಓಪನ್ ಆಗಿ ಹೇಳಿದ್ದಾರೆ. ಈ ಹೊತ್ತಲ್ಲಿ ಡೆಲ್ಲಿಯಿಂದ ತನಗೆ ಕರೆ ಬಂದಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಿರೋದು ಡಿ.ಕೆ. ಸೊ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗೋದಕ್ಕೆ ಅವಕಾಶ ಸಿಕ್ಕಿದೆಯಾ, ಯಾರ್ಯಾರ ಜೊತೆ ಮೀಟಿಂಗ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಪ್ರಿಯಾಂಕಾ ವಾದ್ರಾ ಅವ್ರನ್ನು ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಗೊಂದಲ ಏನಿಲ್ಲ, ಗೊಂದಲ ಯಾರಿಗೂ ಬೇರೆಯವ್ರಿಗಿರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಆ ಮಾತು ಪ್ರಕಾರ ಇಬ್ಬರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರಾದ್ರೂ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನ್ನ ವಿರುದ್ಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ, ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಅಲ್ಲ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಆಸ್ ಆನ್ ಟುಡೇ. 10ನೇ ತಾರೀಕಿಗೆ 6 ವರ್ಷ ಆಯ್ತದೆ, ಮಾರ್ಚ್ 10ಕ್ಕೆ. ನಾನು ಹೋಗಿ ಅಲ್ಲಿ ನನ್ನ ಪ್ರೆಸಿಡೆಂಟು, ಅಪೋಸಿಷನ್ ಲೀಡರ್ಗಳನ್ನ, ನಮ್ಮ ಲೀಡರ್ಗಳನ್ನ, ನಮ್ಮ MP ಗಳನ್ನ ಭೇಟಿ ಮಾಡಬೇಕಾದ್ದು ನಮ್ಮ ಡ್ಯೂಟಿ. ಅದನ್ನು ಭೇಟಿ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ಈಗ ನಿಮ್ಗೆ ಇಷ್ಟ ಅಲ್ವಾ ನಾನು ಆಗೋದು? ನಿಮ್ಮ ಬೈಕ್ ಹೇಳಿ ಫಸ್ಟ್. ರಾಯಚೂರು ಹೋಗಿದ್ದೀನಿ, ರಾಯಚೂರಿಂದ ಕೇರಳ ಹೋಗಿದ್ದೀನಿ, ಕೇರಳದಿಂದ ವಾಪಸ್ ಬಂದಿದ್ದೀನಿ. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅನ್ನೋ ಪ್ರಶ್ನೆಯನ್ನ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ದಾರೆ. ಹೈಕಮಾಂಡ್ ಕೇಳೋಣ. ನಾವು ಮಾತಾಡಿದ್ರೆ ಏನಪ್ಪ
ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಪ್ಪ. ಅಲ್ಲಿ ಅವ್ರನ್ನೇ ಕೇಳ್ರಿ, ನನ್ ಕೇಳಿದ್ರೆ. ಏನೇ ಅರ್ಜೆಂಟ್ ಇದ್ದಿದ್ರು ಕೂಡ ಇವತ್ತಿದ್ದು ಅವರ ಇಲಾಖೆಯ ಅತ್ಯಂತ ಇಂಪಾರ್ಟೆಂಟ್ ಮೀಟಿಂಗು, ಬಜೆಟ್ ಪೂರ್ವಭಾವಿ ಮೀಟಿಂಗ್. ಅಂದರೆ ಈ ಅಧಿಕಾರಿಗಳಿಗೆ ತುಂಬ ಮೊದಲೇನೆ ಅದರ ಟೈಮು ಸಮಯ ಎಲ್ಲನೂ ಮಾಹಿತಿ ಹೋಗಿರುತ್ತೆ, ತುಂಬ ಪ್ಲ್ಯಾನ್ ಮಾಡಿರ್ತಾರೆ. ಏಕಾಏಕಿ ಇಂಥ ಮೀಟಿಂಗ್ಗಳನ್ನು ಮಾಡಲ್ಲ. ಇನ್ನೇನು ಬಂದೇ ಬಿಡುತ್ತೆ ಬಜೆಟ್ಟು, ಒಂದು ತಿಂಗಳ ಅವಧಿ ಕೂಡ ಇಲ್ಲ ಪೂರ್ತಿಯಾಗಿ. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರು ಇದ್ದಕ್ಕಿದ್ದಂತೆ ಈ ಪ್ರೋಗ್ರಾಮನ್ನೇ ಕ್ಯಾನ್ಸಲ್ ಮಾಡಿ ಈಗ ಡೆಲ್ಲಿಗೆ ಹಾರ್ತಾ ಇರೋದು. ಏನು ಹೇಳ್ತಿದ್ದಾರೆ ಅವರು? ಜನ ಬಯಸ್ತಿದ್ದಾರೆ ನನ್ನನ್ನು ಮುಖ್ಯಮಂತ್ರಿ ಆಗಲಿ ಅನ್ನೋದನ್ನು ಓಪನ್ ಆಗಿ ಹೇಳಿದರು. 90 ಶಾಸಕರ ಸಪೋರ್ಟ್ ಇದೆ ನನಗೆ ಅನ್ನೋದು ಅವರ ಆಪ್ತರ ಮೂಲಕ ದೊಡ್ಡ ಸಂದೇಶ ಹೈಕಮಾಂಡ್ಗೆ ತಲುಪಿದೆ ಈಗ. ಮತ್ತೆ ತಾಳ್ಮೆಗೂ ಒಂದು ಕೊನೆ ಇರುತ್ತೆ ಅನ್ನೋದನ್ನು ಕೂಡ ಡಿ ಕೆ ಸುರೇಶ್ ಅವರು ಹೇಳಿದ್ದಾಗಿದೆ. ಈಗ ಸುತ್ತಿ ಬಳಸಿ ಮಾತಾಡ್ತಾನೆ ಇಲ್ಲ, ಅಧಿಕಾರ ಬೇಕು, ಆ ಸಮಯ ಬಂದಾಗಿದೆ, ಬಯಸ್ತಾ ಇದ್ದಾರೆ ಜನ, ಮಾಧ್ಯಮದವರು ಕೂಡ ಬಯಸ್ತಾ ಇದ್ದಾರೆ. ನನ್ನ ಕಷ್ಟ, ನನ್ನ ಸುಖ, ನಿಮ್ಮ ಕಷ್ಟ, ನಿಮ್ಮ ಸಮಸ್ಯೆ ಎಲ್ಲಾನು ತಗೊಂಡೇ ಡೆಲ್ಲಿಗೆ ಹೋಗ್ತಿದ್ದೀನಿ ಬಿಡಿ, ಡೆಲ್ಲಿಯಲ್ಲಿ ಯಾರ ಜೊತೆ ಏನು ಮಾತಾಡಬೇಕು ಅದನ್ನು ಮಾತಾಡಿಕೊಂಡೇ ಬರ್ತೀನಿ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸೊ ಬಜೆಟ್ ಮಂಡನೆ, ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡೋದೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದೆ. ಯಾಕಂದರೆ ಈ ಬಜೆಟನ್ನು ತಾನೇ CM ಆಗಿ ಮಂಡಿಸಬೇಕಿತ್ತು. ತನ್ನ ಮುಖ್ಯಮಂತ್ರಿ ಅವಧಿ ಶುರು ಆದಮೇಲೆ ಆಗಬೇಕಾಗಿದ್ದು ಬಜೆಟ್ ಇದು. ನವೆಂಬರ್ಗೆ ಆಗಬೇಕಿತ್ತು, ಡಿಸೆಂಬರ್ಗಾದರೂ ಆಗಬೇಕಿತ್ತು. ಆದರೆ ಈಗ ಜನವರಿ ಮುಗಿದ್ರೂ ಕೂಡ ಆಗಿಲ್ಲ ಅನ್ನುವಂಥ ಬೇಸರ. ಅಧಿವೇಶನ ಮುಗಿಯೋ ತನಕ ಸೈಲೆಂಟ್ ಆಗಿದ್ದ ಡಿ ಕೆ ಬ್ರದರ್ಸ್ ಈಗ ಸಿಡಿದೆದ್ದಿದ್ದಾರೆ. ಎಲ್ಲಿ ತನಕ ಸಿಡಿದಿದ್ದಾರೆ ಅಂದರೆ ವಿದೇಶದಲ್ಲಿ ರೂಮ್ ಬುಕ್ಕು, ಗೋವಾದಲ್ಲಿ ರೆಸಾರ್ಟ್ ಬುಕ್ ತನಕ ಸುದ್ದಿಗಳೆಲ್ಲ ನೀವು ಕೇಳೇ ಇರ್ತೀರಾ. ಸೊ ಹೈಕಮಾಂಡ್ ಜೊತೆ ಅಂತಿಮ ಸುತ್ತಿನ ಮಾತುಕತೆ ಅನ್ನೋ ರೀತಿಯಲ್ಲಿ, ಅಂದರೆ ತಕ್ಷಣ ಸಿದ್ದರಾಮಯ್ಯನವರು ಕುರ್ಚಿ ಬಿಡುವಂಥ ಸಮಯ ಆಗಿದೆ. ಇಷ್ಟು ದಿನ ಕೇಳಿ ಬರ್ತಿದ್ದೇನು, ಬಜೆಟ್ ಮುಗಿತಾ ಇದ್ದ ಹಾಗೆ ಅವ್ರ ದಾಖಲೆ ಇನ್ನೂ ಒಂದು ದಾಖಲೆ ಮಾಡಿಕೊಂಡು ಬಜೆಟ್ ಮಂಡನೆಯ ಬಳಿಕ ಇಳದೇ ಬಿಡಬೇಕು ಅನ್ನುವ ಕಂಡೀಷನ್ ಆಗಿದೆ. ರಾಹುಲ್ ಗಾಂಧಿಯವರು ಬಹುತೇಕ ಅದಕ್ಕೆ ಪೂರಕವಾಗಿದ್ದಾರೆ ಅನ್ನೋ ಥರ ಕೇಳಿ ಬರ್ತಿತ್ತು. ಆದರೆ ಈಗ ಬಜೆಟ್ ಮಂಡನೆಗೂ ಕೂಡ ಡಿ ಕೆ ಬ್ರದರ್ಸ್ ಒಪ್ಪುತ್ತಾ ಇಲ್ಲ. ಯತೀಂದ್ರ ಅವರ ಮಾತಿರಬಹುದು, ಈ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ಪರಮೇಶ್ವರ್ ಅವರು ಆಡ್ತಿರೋ ಮಾತು, CM ಬದಲಾವಣೆ ಆಗಲ್ಲ, ಮಾತುಕತೆ ಒಪ್ಪಂದ ಆಗಿಲ್ಲ ಅಂತೆಲ್ಲ ಹೇಳ್ತಿರೋದು ನೋಡಿದ್ರೆ ಏನಾಗಬಹುದು, ಮತ್ತೆ ನವೆಂಬರಲ್ಲಿ ಏನಾಯ್ತಲ್ಲ ಅದೇ ಶುರು ಆಗ್ಬಿಡ್ಬಹುದು. ಸ್ವಲ್ಪ ಮುಂದಕ್ಕೆ ಹಾಕೋದು, 2 ತಿಂಗಳು 3 ತಿಂಗಳು 1 ವರ್ಷ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹಾಕುವ, ಆ ಟೀಮಿಂದನೂ ಸಿದ್ದರಾಮಯ್ಯ ಕ್ಯಾಂಪಿಂದನೂ ಪ್ರೆಷರೈಸ್ ಮಾಡುವಂಥ ಪ್ರಯತ್ನ ಶುರುವಾಗ್ಬಿಡ್ಬಹುದಲ್ಲ. ಹಾಗಾಗಿ ಎಚ್ಚೆತ್ತುಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಅವರು, ಸರಿ ಬಜೆಟ್ ಮಂಡನೆ ತನಕ ನಾವು ಕಾಂಪ್ರಮೈಸ್ ಆಗಿದ್ದಕ್ಕೆ ತಾನೇ ನೀವು ಇಷ್ಟೆಲ್ಲ ಮಾಡ್ತಿರೋದು, ನಾವು ಒಪ್ಪಲ್ಲ. ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರೆ ಅಂದರೆ ಅದಕ್ಕೆ ನಮ್ಮ ಒಪ್ಪಿಗೆನೇ ಇಲ್ಲ. ಅವರಿಗೆ ಬಹುಮತ ಬೇಕು ತಾನೇ, ಈಗ ಸರ್ಕಾರ ಇರಬೇಕಂದ್ರೆ. 80ರಿಂದ 90 ಶಾಸಕರು ನಮ್ಮ ಜೊತೆಗಿದ್ದಾರೆ, ಹುಷಾರ್ ಅನ್ನುವಂಥ ಸಂದೇಶ ಕೊಟ್ಟುಕೊಂಡು ಈಗ ಡೆಲ್ಲಿ ಕರೆ ಬರ್ತಾ ಇದ್ದ ಹಾಗೆ ಡೆಲ್ಲಿಗೆ ಹಾರಿದ್ದಾರೆ. ಮೊನ್ನೆ ಕೇರಳ ಕಾಸರಗೋಡು ಹತ್ರ ಹೋಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ವೇಣುಗೋಪಾಲ್ ಅವ್ರ ಜೊತೆ ಕೂಡ ಸೀಕ್ರೆಟ್ ಮೀಟಿಂಗ್ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸೊ ಈಗ ಅಂತಿಮ ಸುತ್ತಿನ ಹಣಾಹಣಿಯಲ್ಲಿದ್ದಾರೆ. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ 80 ಶಾಸಕರ ಶಕ್ತಿ ಪ್ರದರ್ಶನಕ್ಕೂ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕಳೆದ ಶಿವರಾತ್ರಿಯಲ್ಲಿ ಶುರುವಾಗಿದ್ದು ನೋಡಿದ್ದೀರಿ ನೀವು, ಅಮಿತ್ ಶಾ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡಿ ಮೆಸೇಜ್ ಕೊಟ್ಟಿದ್ದು, ಆಮೇಲೆ ಕುಂಭಮೇಳದ ಮೆಸೇಜು ಸುಮಾರೆಲ್ಲ ಆಯಿತು. BJಪಿಗರ ಜೊತೆ ಮಾತುಕತೆ ಆಗಿದೆ ಅನ್ನುವ ಬಾಂಬ್ ಕೂಡ ಸಿಡಿದಿದೆ. ತುಂಬ ಹಳೆದಲ್ಲ, ಈಗ ಹೊಸದಾಗಿ ಮತ್ತೆ ಸಿಡಿದಿದೆ. BJಪಿ ಜೊತೆ ಮಾತುಕತೆ ಮಾಡೇ ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮೋದಿ ಅವರು ಒಪ್ತಾರೋ ಇಲ್ವೋ ಅನ್ನೋ ತನಕ ಬಾಂಬ್ ಎಲ್ಲ ಸಿಡಿದಿದ್ದು ನೋಡಿದಿರಿ ನೀವು. ಅದರ ನಡುವೆ ಡಿ ಕೆ ಶಿವಕುಮಾರ್ ಅವರೀಗ ಕ್ಲೈಮ್ಯಾಕ್ಸ್ನಲ್ಲಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.